ಸಂಡೂರು ಉಪಸಮರದ ಫಲಿತಾಂಶಕ್ಕೂ ಕೂಡ ಜನ ಕಾದು ಕೂದಿದ್ದಾರೆ. ಸಂಡೂರಿನಲ್ಲಿ ಬಿಜೆಪಿ ಮೋಡಿ ಮಾಡುತ್ತಾ ಅಥವಾ ಕಾಂಗ್ರೆಸ್ ತನ್ನ ಕ್ಷೇತ್ರವನ್ನ ಉಳಿಸಿಕೊಳ್ಳುತ್ತಾ ಅನ್ನೋದು ಕುತೂಹಲ. ಇನ್ನೊಂದು ಕಡೆಗೆ ಜೋಡೆತ್ತುಗಳ ಪೈಕಿ ಯಾರಿಗೆ ಗೆಲುವು ಸಿಗುತ್ತೆ ಅಂತ, ಒಂದ್ ಕಡೆಗೆ ಸಂತೋಷ್ ಲಾಡ್ ತುಕಾರಾಮು, ಇನ್ನೊಂದು ಕಡೆಗೆ ಶ್ರೀರಾಮುಲು ಅವರು, ಜನಾರ್ದನ ರೆಡ್ಡಿ, ಯಾರ ಪರವಾಗಿ ಅಭ್ಯರ್ಥಿಗಳ ಮುಖ ನೋಡಿಕೊಂಡು ಇಲ್ಲಿ ವೋಟ್ ಮಾಡಿದ್ದಾರೆ ಜನ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ಕುತೂಹಲ ಅಂತೂ ಇದ್ದೇ ಇದೆ. ಕಾಂಗ್ರೆಸ್ನ ಭದ್ರಕೋಟೆ, ನಾವಾಗಲೇ ಒಂದಷ್ಟು ಸ್ಟಾಟಿಸ್ಟಿಕ್ಸ್ ಅನ್ನು ಕೊಡ್ತಾ ಇದ್ವಿ. 85 2004 ಬಿಟ್ರೆ ಇಲ್ಲಿ ಬೇರೆ ಯಾವುದೇ ಪಕ್ಷಗಳು ತಿಪ್ಪರ್ಲಾಗ ಹೊಡೆದ್ರು ಗೆಲ್ಲಕ್ಕಾಗಿಲ್ಲ. ಕೇವಲ ಕಾಂಗ್ರೆಸ್ ಗೆಲ್ತಾ ಬರ್ತಾ ಇದೆ. ಈ ಸಲ ಏನಾಗುತ್ತೆ? ಅದೇ ಹಿಸ್ಟ್ರಿ ರಿಪೀಟ್ ಆಗುತ್ತಾ ಅಥವಾ ಬದಲಾಗುತ್ತಾ? ಇತಿಹಾಸ ಬರೀತಾರಾ? ಸಿದ್ದರಾಮಯ್ಯ ರೆಡ್ಡಿ ಪ್ರತಿಷ್ಠೆಯಲ್ಲಿ ಯಾರಿಗೆ ಶಾಕ್ ಸಿಗುತ್ತೆ? ಯಾರ ಪ್ರತಿಷ್ಠೆಗೆ ಪೆಟ್ಟು ಬೀಳುತ್ತೆ? ಕುತೂಹಲ ಕೆರಳಿಸ್ತಾ ಇದೆ ಬಳ್ಳಾರಿಯ ಸಂಡೂರು ವಿಧಾನಸಭಾ ಕ್ಷೇತ್ರ. ಮತ ಎಣಿಕೆ ಕೇಂದ್ರಕ್ಕೆ ಡಿಸಿ ಹಾಗೂ ಎಸ್ಪಿ ಭೇಟಿ ಕೊಟ್ಟಿದ್ದಾರೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾವುದೇ ರೀತಿ ಟೆಕ್ನಿಕಲ್ ಇಶ್ಯೂಸ್ ಬರದೇ ಇರೋ ರೀತಿ ನೋಡ್ಕೊಳ್ತಾ ಇದ್ದಾರೆ ಮತ್ತು ಮುಂಜಾಗ್ರತಾ ಕ್ರಮವಾಗಿ ಕಾನೂನು ಸುವ್ಯವಸ್ಥೆಯನ್ನ ಕೂಡ ನೋಡ್ಕೊಳ್ಬೇಕಾಗಿರುವಂತಹ ಅತ್ಯಂತ ಸೂಕ್ಷ್ಮ ಕ್ಷೇತ್ರಗಳಲ್ಲಿ ಒಂದು. ಹೀಗಾಗಿ ಎಲ್ಲವನ್ನ ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡೋದ್ರ ಮೂಲಕ ನೋಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ನಾವಾಗಲೇ ಹೇಳ್ತಾ ಇದ್ವಿ, ಒಂದು ಸ್ಟಾಟಿಸ್ಟಿಕ್ಸ್ ಅನ್ನು ಕೊಡ್ತಾ ಇದ್ವಿ. 85 2004 ಬಿಟ್ರೆ ಕಾಂಗ್ರೆಸ್ನಿಂದ ಗೋರ್ಪಡೆ ಅವ್ರು ಗೆಲ್ತಾ ಬರ್ತಾ ಇದ್ರು. ಅವರು ಬಿಟ್ರೆ ಇತಿಹಾಸ ನಿರ್ಮಾಣ ಮಾಡಿದ್ದು ತುಕಾರಾಮ್ ಅವರು. ಈಗ ಏನಾಗುತ್ತೆ ಅನ್ನೋದು ಕುತೂಹಲ. ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆಯನ್ನು ಕೆಲವೇ ಕ್ಷಣಗಳಲ್ಲಿ ನಡೆಯಲಿಕ್ಕಿದೆ. ಅದರ ಭಾಗವಾಗಿ ಅಂದ್ರೆ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತವ್ರು ಈಗಾಗಲೇ ಮತ ಎಣಿಕೆ ಕೇಂದ್ರಕ್ಕೆ ಬಂದಿದ್ದಾರೆ. ನಮ್ಮ ಜೊತೆಗೆ ಸ್ವತಃ ಅವರಿದ್ದಾರೆ, ಮಾತಾಡ್ಸೋಣ. ಸರ್, ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಆರಂಭ ಆಗುತ್ತೆ. ತಾವು ಕೂಡ ಬಂದಿದ್ರಿ. ಹೇಗಿದೆ ಸರ್, ಗೆಲುವಿನ ನಿರೀಕ್ಷೆ ಆಯ್ತಾ? 100ಕ್ಕೆ 100ರಷ್ಟು ಗೆಲುವು ನಿರೀಕ್ಷೆ ಇದೆ. ಯಾಕಂದರೆ ಸಂಡೂರಿನ ಜನತೆ ಬದಲಾವಣೆ ಮಾಡಬೇಕಂತಂದೇಳಿ ತೀರ್ಮಾನ ಮಾಡಿದರು. ಈ ಒಂದು ಚುನಾವಣೆಯಲ್ಲಿ ಇವತ್ತು ಹಣಬಲ ಮತ್ತು ಜನಬಲದ ನಡುವಿರತಕ್ಕಂಥ ಚುನಾವಣೆ ನಡೆದಿದೆ ಸರ್. ಯಾಕಂದರೆ ಪ್ರತಿ ಬಾರಿಯೂ ಸಹಿತ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಒಬ್ಬರು ಅಭ್ಯರ್ಥಿ ಇದ್ರೆ ಇನ್ನೊಬ್ಬರು ಬಂಡಾಯವಾಗಿ ಅಭ್ಯರ್ಥಿಯನ್ನು ಹಾಕ್ತಾ ಇದ್ರು. ಸೊ ಈ ಬಾರಿ ಆ ರೀತಿಯ ವಾತಾವರಣ ಇಲ್ಲ. ಬಿಜೆಪಿಯಿಂದ ಒಬ್ಬರೇ ಅಭ್ಯರ್ಥಿ ಆಗಿದ್ದಾರೆ. ಸೊ ಇದು ತಮಗೆ ಪ್ಲಸ್ ಆಗ್ಬೋದಾ ಅಂತ? 100ಕ್ಕೆ 100ರಷ್ಟು ಪ್ಲಸ್ ಆಗ್ತದೆ. ಯಾಕಂದರೆ ಪ್ರತಿ ಸಲಿಂತ ಕೂಡ 2-3 ಬಣಗಳಾಗಿ ನಮ್ಮ ಪಾರ್ಟಿಯ ಅಭ್ಯರ್ಥಿಗಳಲ್ಲಿ ಒಡಕುಂಟಾಗಿ ಚುನಾವಣಾ ಸ್ಪರ್ಧೆ ಮಾಡ್ತಿದ್ರು. ಈ ಬಾರಿ ನಮ್ಮ ಸೋದರರಾದ ದಿವಾಕರ್ ಅವರು ಮತ್ತು ನಮ್ಮ ಇರ್ತಕ್ಕ ಎಲ್ಲ 18 ಜನ ಆಕಾಂಕ್ಷಿಗಳು ಒಗ್ಗೂಡಿ ಒಮ್ಮತದ ಅಭ್ಯರ್ಥಿಯಾಗಿ ಪಾರ್ಟಿಯನ್ನು ಆಯ್ಕೆ ಮಾಡಿತು. ಹಾಗಾಗಿ ಇವತ್ತು ಎಲ್ಲ ಒಗ್ಗಟ್ಟಿನಲ್ಲಿ ಮತ್ತು ಜನಾರ್ದನ ರೆಡ್ಡಿ ಅಣ್ಣವರು ಕೂಡ 14 ವರ್ಷಗಳ ನಂತರ ಬಳ್ಳಾರಿಗೆ ಎಂಟ್ರಿ ಕೊಟ್ಟರು. ನಮ್ಮ ಕಾರ್ಯಕರ್ತರಲ್ಲಿ ಮತ್ತು ನಮ್ಮೆಲ್ಲ ಗ್ರಾಮಗಳಲ್ಲಿ ಸಂಡೂರು ಜನತೆ ಉತ್ಸಾಹ ಬಂತು. ಮತ್ತು ರಾಮುಲಣ್ಣವರು ಮತ್ತು ಜನಾರ್ದನ ರೆಡ್ಡಿ ಅವರ ಕಾಂಬಿನೇಷನ್ ಕೂಡ ಭಾಳ ವರ್ಕೌಟ್ ಆಯಿತು. ಇದ್ರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಅಂತಂದರೆ ಯಡಿಯೂರಪ್ಪ ಸಾಹೇಬರು 83 ವರ್ಷ ಆದರೂ ಕೂಡ ಅವರು ಪ್ರತಿ ಹಳ್ಳಿಗೆ ಪ್ರಚಾರ ಮಾಡಿದರು. ಮತ್ತು ನಮ್ಮ ರಾಜ್ಯದ ವಿಜೇಂದ್ರಣ್ಣವರು ಕೂಡ ಬಂದು ಎಲ್ಲ ಪ್ರಚಾರ ಮಾಡಿದ್ರು. ಹಾಗಾಗಿ ಒಗ್ಗಟ್ಟಿನ ಬಲವಿದೆ ಅಂತ ಈ ಚುನಾವಣೆಯಲ್ಲಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಂಬರೀಶ್. ಸಂಪತ್ತಿನ ನಾಡು ಸಂಡೂರಿನಲ್ಲಿ ಯಾರಿಗೆ ಗೆಲುವು ಅನ್ನೋ ಕುತೂಹಲ ಎಷ್ಟರ ಮಟ್ಟಿಗೆ ಇದೆಯೋ, ಮತ ಎಣಿಕೆ ಎಷ್ಟು ಸುತ್ತುಗಳಲ್ಲಿ ಆಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಅಷ್ಟರ ಮಟ್ಟಿಗೆ ಇದೆ. ಸೊ ತಯಾರಿ ಸಿದ್ಧತೆ ಹೇಗೆ ಸಾಗ್ತಾ ಇದೆ ಅಂತ? ಮಮತಾ, ಈಗೆಲ್ಲ ಕೊನೆಯ ಹಂತದ ತಯಾರಿ ಮುಕ್ತಾಯವಾಗಿದೆ. ಹೀಗಾಗಿ ಇನ್ನು 5ರಿಂದ 10 ನಿಮಿಷಗಳಲ್ಲಿ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗಲಿಕ್ಕಿದೆ. ಹೀಗಾಗಿ ಈಗಾಗಲೇ ಮತ ಎಣಿಕಾ ಕೇಂದ್ರದ ಏನು ಈ ಒಂದು ಸ್ಥಳ ಇದೆ, ಇಲ್ಲಿಗೆ ಈಗಾಗಲೇ ಜಿಲ್ಲಾಧಿಕಾರಿ ಮತ್ತು SP ಅವರು ಕೂಡ ಬಂದಿದ್ದಾರೆ. ಅಂದರೆ 7:30 ಸರಿಯಾಗಿ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗಲಿಕ್ಕಿದೆ. ಪ್ರಮುಖವಾಗಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಏನಿದೆ ಅದು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಿಗೂ ಸಹಿತ ಪ್ರತಿಷ್ಠೆ ಆಗಿರುವಂಥದ್ದು. ಯಾಕಂದ್ರೆ ಭದ್ರಕೋಟೆ ಆಗಿರುವಂಥದ್ದನ್ನು ಉಳಿಸ್ಕೊಳ್ಳುವ ತವಕದಲ್ಲಿ ಕಾಂಗ್ರೆಸ್ ನಾಯಕರುಗಳಿದ್ರೆ, ಮತ್ತೊಂದು ಕಡೆಗೆ ಈ ಬಾರಿ ಹೇಗಾದ್ರೂ ಮಾಡಿ ನಮ್ಮಲ್ಲಿರ್ತಕ್ಕಂಥ ಅಸಮಾಧಾನ ಎಲ್ಲವೂ ಕೂಡ ದೂರವಾಗಿದೆ. ಹೀಗಾಗಿ ಈ ಬಾರಿ ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಈ ಬಾರಿ ಕ್ಷೇತ್ರದಲ್ಲಿ ಕಮಲವನ್ನು ಅರಳಿಸಬೇಕು ಅನ್ನುವಂತ ಒಂದು ರೀತಿಯ ಅರಳಿಸ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿ ಬಿಜೆಪಿ ನಾಯಕರುಗಳು ಕೂಡ ಇದ್ದಾರೆ. ನಾನೀಗ ಮತ ಎಣಿಕಾ ಕೇಂದ್ರದ ಮುಂಭಾಗದಲ್ಲಿ ಇರುವಂತದ್ದು ಅಂದ್ರೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಬಳ್ಳಾರಿಯಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿ ಮತ್ತು SP ಅವರು ಕೂಡ ಮೇಲ್ಭಾಗದಲ್ಲಿ ಇದ್ದಾರೆ. ಅಂದ್ರೆ ಸ್ಟ್ರಾಂಗ್ ರೂಮ್ ಗಳೇನಿದೆ ಅಲ್ಲಿದ್ದಾರೆ. ಅಲ್ಲಿ ಈಗಾಗಲೇ ಕೊನೆಯ ಹಂತದ ಸಿದ್ಧತೆಗಳು ನಡೆದಿದೆ. ಇನ್ನು ಸರಿಯಾಗಿ 5ರಿಂದ 10 ನಿಮಿಷಗಳು ಅನ್ನುವಷ್ಟರಲ್ಲಿ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗುತ್ತೆ. ಅದಾದ್ಮೇಲೆ ಸರಿಯಾಗಿ 8 ಗಂಟೆಗೆ ಮತ ಎಣಿಕೆ ಕೂಡ ಆರಂಭ ಆಗುತ್ತೆ. ಇಲ್ಲಿ ಪ್ರಮುಖವಾಗಿ ಒಟ್ಟು 19 ಸುತ್ತುಗಳಲ್ಲಿ ಮತ ಎಣಿಕೆ ನಡೆಯುತ್ತೆ. 1,80,000 ಮತದಾರರು ತಮ್ಮ ಹಕ್ಕನ್ನ ಚಲಾವಣೆ ಮಾಡೋದ್ರ ಮೂಲಕ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಭವಿಷ್ಯವನ್ನ ಬರೆದಿದ್ದಾರೆ. ಬಹುತೇಕ ಮಧ್ಯಾಹ್ನದ ಹೊತ್ತಿಗೆ ಸ್ಪಷ್ಟ ಚಿತ್ರವೂ ಕೂಡ ಸಿಗ್ಲಿಕ್ಕಿದೆ. ಅಂದ್ರೆ ಈಗಾಗಲೇ ಕಾಂಗ್ರೆಸ್ನಿಂದ ಅನ್ನಪೂರ್ಣ ತುಕಾರಾಮ್, ಬಿಜೆಪಿಯಿಂದ ಬಂಗಾರು ಹನುಮಂತವರು ನೇರ ಸ್ಪರ್ಧೆಯಲ್ಲಿ ಇರುವಂತದ್ದು. ಪ್ರಮುಖವಾಗಿ ಯಾರೇ ಗೆದ್ರು ಸಹಿತ ಮಾರ್ಜಿನ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರೋದಿಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಒಬ್ಬ ಅಭ್ಯರ್ಥಿ ಇದ್ರೆ ಮತ್ತೊಬ್ಬರು ಬಂಡಾಯ ಅಭ್ಯರ್ಥಿಯಾಗಿ ಕಣದಲ್ಲಿ ಇರ್ತಾ ಇದ್ರು. ಆದ್ರೆ ಈ ಬಾರಿ ಆ ರೀತಿ ವ್ಯವಸ್ಥೆ ಇಲ್ಲ. ಬದಲಾಗಿ ನೇರ ಇಬ್ಬರೇ ಅಭ್ಯರ್ಥಿಗಳಿರೋದ್ರಿಂದ ಯಾರೇ ಗೆದ್ರು ಸಹಿತ ಪ್ರಮಾಣ ಅಂದ್ರೆ ಮತಗಳಿಕೆ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ರೈಟ್ ಅಂಬರೀಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ.
ಈಗ ಸಂಡೂರಿನಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. 7:30 ಪ್ರತಿಯೊಂದಕ್ಕೂ ಕೂಡ ನಿಗದಿತಿಯಾದಂತಹ ಸಮಯ ಅಂತ ಇರುತ್ತೆ. ಯಾಕೆ ಅಂತಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗಬಾರ್ದು ಇಂಥ ವಿಚಾರದಲ್ಲಿ. ಹಾಗಾಗಿ ಈಗ 7:30ಕ್ಕೆ ಸರಿಯಾಗಿ 3 ಕ್ಷೇತ್ರಗಳಲ್ಲಿ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡ್ತಾರೆ. ಈಗಾಗಲೇ ಒಂದು ಕಡೆ ಮಾಡ್ಕೊಂಡಿದ್ದಾರೆ. ಆರಂಭದಲ್ಲಿ ಅಂಚೆ ಮತಗಳನ್ನು ತಂದು ಇಟ್ಕೋತಾರೆ. EVMಗಳನ್ನು ಟೇಬಲ್ ಮಾಡಬೇಕು. ಫಸ್ಟು ಎಲ್ಲ ಕಡೆ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಮೊದಲಿಗೆ ಗ್ರಾಮೀಣ ಪ್ರದೇಶದ್ದು ಅಥವಾ ಟೌನ್ದು ಯಾವುದು ಅಂತಕ್ಕಂಥದ್ದು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡು 8 ಗಂಟೆಗೆ ಸರಿಯಾಗಿ ಮತ ಎಣಿಕೆ ಕಾರ್ಯವನ್ನು ಆರಂಭ ಮಾಡ್ತಾರೆ. ಎಲ್ಲ ಚುನಾವಣೆಗಳಲ್ಲೂ ಕೂಡ ಸಮಯ ಹೀಗೆ ಇರ್ತಕ್ಕಂಥದ್ದು. ಹಾಗಾಗಿ ನಮಗೆ ನಾವು ಆಗಲೇ ಹೇಳ್ತಾ ಇದ್ದಂಗೆ 10:30 11 ಗಂಟೆ ಅಷ್ಟೊತ್ತಿಗೆ ನಿಶ್ಚಲವಾದ ಟ್ರೆಂಡ್ ಏನು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಅಂತಿಮವಾಗಿ ಎಲೆಕ್ಷನ್ ಕಮಿಷನ್ ಅವರು ಅಧಿಕೃತವಾಗಿ ರಿಸಲ್ಟನ್ನು ಡಿಕ್ಲೇರ್ ಮಾಡೋದಕ್ಕೆ 2 ಗಂಟೆ 3 ಗಂಟೆ ಆಗುತ್ತೆ. ಅಲ್ಲಿ ತನಕ ನಾವು ನಿಮಗೆ ಅದಕ್ಕಿಂತ ಮೊದಲೇ ಫಾಸ್ಟಾಗಿ ರಿಸಲ್ಟ್ ಏನು ಎತ್ತ ಅಂತಕ್ಕಂಥದ್ದು ಕೊಡ್ತಾ ಹೋಗ್ತೀವಿ. ಯಾವ್ಯಾವ ಸುತ್ತಿನಲ್ಲಿ ಎಷ್ಟೆಷ್ಟು ಮತಗಳ ಮುನ್ನಡೆಯನ್ನು ಪಡೆದರು, ಯಾರು ಗೆಲುವಿನ ಸನಿಹಕ್ಕೆ ಬರ್ತಾ ಇದ್ದಾರೆ. ಕಳೆದ ಬಾರಿ ಎಲ್ಲ ಒಂದಷ್ಟು ತೀರ ಬದಲಾವಣೆಗಳನ್ನೆಲ್ಲ ನಾವು ನೋಡಿದ್ವಿ. ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಸೆಂಟ್ರಲ್ ಆಯ್ತಾ, ಕೊನೆ ಕ್ಷಣದ ತನಕನೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಅಂತ ಬರ್ತಾ ಇದ್ದಿದ್ದು. ಯಾವಾಗ ಮಹದೇವಪುರ ಕ್ಷೇತ್ರದ ಓಪನ್ ಆಯಿತು, ಏಕಾಏಕಿ BJP ಅಭ್ಯರ್ಥಿ ಲೀಡ್ಗೆ ಬಂದರು. ಈ ಥರದ್ದೆಲ್ಲ ರೋಚಕತೆಯಿಂದ ಕೂಡಿರುತ್ತೆ. ಸಾಮಾನ್ಯವಾಗಿ ಆ ಥರ ರೋಚಕತೆಯಿಂದ ಕೂಡಿದ್ರೇ ಅದನ್ನು ಚುನಾವಣೆ ಅಂತ ಕರೆಯೋದು. ಆರಂಭದಿಂದಲೂ ಒಂದೇ ಸೈಡು ಒಂದೇ ಲೀಡಿಂಗ್ ಬರ್ತಾ ಹೋದರೆ ಬೋರ್ ಆಗಿಬಿಡುತ್ತೆ. ಇದ್ರ ಜೊತೆಗೆ ನಮಗೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಕೂಡ ಇದೆಯಲ್ಲ ಬಹಳ ಮುಖ್ಯವಾಗಿ. ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ ಎಂಟೈರ್ ಈ 2 ರಾಜ್ಯದಲ್ಲೂ ಸ್ಟ್ರಾಂಗ್ ರೂಮ್ ಈಗಾಗಲೇ ಓಪನ್ ಆಗಿದೆ.